Good morning, all. So today's subject is CPC, Civil Procedure Code. We are learning how these civil cases have to be filed and what are the procedure to be looked into and what are the sections, orders, and everything we are going to learn over here. So let us learn what is pleading order 6. Pleading means or it contains both plain and written statement. So order 6 elaborately explain how pleading should be. So let us learn pleading to state material facts only. Order 6. Rule 1 is pleading meaning and 2 is pleading to state material facts and not evidence. See, what happens whenever any person wants to file a case to enforce his civil right, so he has to plead before the court. He has to prepare a plea. So, how it is to be means only subject matter, material fact should be contained, not the evidence or its law. So, what was his claim, what was his defense, uh, what evidence he has to be proved, everything should be in material facts, only facts, not law. So this is the point, first point. And secondly, it should be divided into paragraphically, neat, by putting numbers 1, 2, 3, it should be in paragraph. And thirdly, date, sums and numbers shall be expressed in readings in figure as well, in words also. So, particulars to be given very necessary. ಯಾವ ವಿಷಯ ವಸ್ತು ಇದೆ. As you all know that there is a different type of cases are there. So, ಅಲ್ಲಿ ಯಾವ ರೀತಿಯ ಪರ್ಟಿಕ್ಯುಲರ್ಸ್ ವಿಷಯ ವಸ್ತು ಸಬ್ಜೆಕ್ಟ್ ಮ್ಯಾಟರ್ ಏನಿರುತ್ತೆ ಅದನ್ನು ಮಾತ್ರ ಹೇಳಬೇಕು. ನೀಟಾಗಿ ಅಥವಾ ಯಾವುದಾದ್ರೂ ಒಂದು ಬ್ರೀಚ್ ಆಫ್ ಟ್ರಸ್ಟ್ ಆಗಿದ್ದರೆ, ಫುಲ್ ಡಿಫಾಲ್ಟ್ ಏನಾದರೂ ಆಗಿದ್ದರೆ, ಅಂಡು ಇನ್ಫ್ಲುಯೆನ್ಸ್ ಆಗಿದ್ದರೆ, ಫ್ರಾಡ್ ಆಗಿದ್ದರೆ, ಮಿಸ್ರಿಪ್ರೆಸೆಂಟೇಷನ್ ಆಗಿದ್ದರೆ ಅದ್ರ ಬಗ್ಗೆ ಎಲ್ಲ ಸಬ್ಜೆಕ್ಟ್ ಮ್ಯಾಟ್ರನ್ನ ನೀಟಾಗಿ ಹೇಳಬೇಕು. ಅಥವಾ ಒಂದು ಯಾವುದೇ ಒಂದು ಇಬ್ಬರ ನಡುವೆ ಆದಂಥ ವ್ಯವಹಾರದಲ್ಲಿ ಯಾವುದೋ ಒಂದು ಕಂಡೀಷನ್ಗೆ ಒಳಪಟ್ಟಾಗಿತ್ತು ಅಥವಾ ಒಂದು ಯಾವುದೋ ಒಂದು ಪರ್ಫಾರ್ಮೆನ್ಸ್ ಅಥವಾ ಅಕರೆನ್ಸ್ ಆಫ್ ಪರ್ಫಾರ್ಮೆನ್ಸ್ ಆಗಿತ್ತು, ಅದೇನಾದರೂ ವಿಷಯ ಆಗಲೇಬೇಕಾಗಿತ್ತು ಅಂದಾಗ ಕೂಡ ನೀವು ಏನು ಮಾಡಬೇಕಂತಂದರೆ ಅದನ್ನು ರೀಡಿಂಗಲ್ಲಿ ತೋರಿಸ್ಬೇಕು. ಆಮೇಲೆ ಯಾವುದಾದ್ರೂ ಒಂದು ಇಬ್ಬರ ನಡುವೆ ಒಂದು ಕಾಂಟ್ರಾಕ್ಟ್ ಇತ್ತು, ಅದನ್ನು ಆ ವ್ಯಕ್ತಿ ಡಿನೈ ಮಾಡಿರ್ತಾರೆ, ಅದ್ರ ಬಗ್ಗೆನೂ ನೀವು ರೀಡಿಂಗಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಬೇಕು. ಅಗೇನ್ ಆರ್ಡರ್ 6 ರೂಲ್ 9 ಹೇಳುತ್ತೆ ಎಫೆಕ್ಟ್ ಆಫ್ ಡಾಕ್ಯುಮೆಂಟ್ಸ್, ಯಾವುದಾದ್ರೂ ಡಾಕ್ಯುಮೆಂಟ್ ಇದ್ದರೆ ರಿಗಾರ್ಡಿಂಗ್ ದ್ಯಾಟ್ ಆಲ್ಸೋ ಯು ಶುಡ್ ಸ್ಟೇಟ್. ಮೋರ್ ಓವರ್ ದಿ ಮೆಲೈಸ್ ನಾಲೆಜ್ ಅಂತ ಬರುತ್ತೆ ಆರ್ಡರ್ 6 ರೂಲ್ 10 ಅಲ್ಲಿ. ಇದ್ರ ಬಗ್ಗೆ ಶಾರ್ಟ್ ನೋಟ್ ಕೂಡ ಕೇಳ್ತಾರೆ ಸಮ್ಟೈಮ್ಸ್. ಸೊ ಇಲ್ಲಿ ವೇರೆವರ್ ದಿ ಇಟ್ ಈಸ್ ಮಟೀರಿಯಲ್ ಟು ಅಲೇಜ್ ಮೆಲೈಸ್ ಆರ್ ಫ್ರಾಡುಲೆಂಟ್ ಇಂಟೆನ್ಷನ್, ಅಂದರೆ ದುರುದ್ದೇಶದಿಂದ ಯಾವುದೇ ಒಂದು ಕಾಂಟ್ರಾಕ್ಟನ್ನು ಫ್ರಾಡ್ ಮಾಡೋಕ್ಕೆ ಉದ್ದೇಶದಿಂದ ಏನಾದರೂ ಆ ಥರದ ಒಂದು ವಿಷಯ ವಸ್ತು ಯಾವುದೇ ವ್ಯಕ್ತಿಯ ಮೈಂಡಲ್ಲಿ ಇದ್ದು ಅದನ್ನು ಆತ ನಿಮಗೆ ಅದು ಗಮನಕ್ಕೆ ಬಂದಿದ್ದರೆ ಅದನ್ನೇ ನೀವು ಸ್ಪೆಸಿಫಿಕ್ ಆಗಿ ಅಲೇಜ್ ಮಾಡಬೇಕು. ಅಂದರೆ ಯು ಶುಡ್ ಸ್ಟೇಟ್ ಇಟ್ ಇನ್ ಯುವರ್ ಪ್ಲೇಡಿಂಗ್. ಆಮೇಲೆ ರೂಲ್ 11 ಹೇಳುತ್ತೆ ಏನಂತಂದರೆ ಇಲ್ಲಿ ಯಾವುದಾದ್ರೂ ನೋಟಿಸ್ ನೀವು ಕೊಟ್ಟಿದ್ದಿದ್ರೆ ಮಟೀರಿಯಲ್ ಫ್ಯಾಕ್ಟ್ಸ್ ಬಗ್ಗೆ, ಸೊ ಅದನ್ನು ಕೂಡ ನೀವು ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಥಿಂಗ್ ಅಂತ ತಿಳ್ಕೊಂಡು ಅದನ್ನು ಕೂಡ ನೀವು ಹ್ಯಾವ್ ಟು ಮೆನ್ಷನ್. ಇಫ್ ದೇರ್ ಇಸ್ ಎನಿ ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಆರ್ ಎಲ್ಸ್ ಎನಿ ರಿಲೇಷನ್ ಬಿಟ್ವೀನ್ ದ ಪಾರ್ಟೀಸ್ that specifically if we take the partition fruit, we have to mention the how the dependent is concerned to you, so that has to be mentioned. ಆಮೇಲೆ ಆರ್ಡರ್ 6 ರೂಲ್ 13 ಏನು ಹೇಳ್ತೀವಿ, ಪ್ರಿಸಂಪ್ಷನ್ ಆಫ್ ಲಾ ಬಗ್ಗೆ ಹೇಳ್ತೀವಿ. ನೈದರ್ ಪಾರ್ಟಿ ನೀಡ್ ಎನಿ ಪ್ಲೀಡಿಂಗ್ ಅಲೆಜ್ ಎನಿ ಮ್ಯಾಟರ್ ಆಫ್ ಆ್ಯಕ್ಟ್ ವಿಲ್ ದ ಲಾ ಪ್ರಿಸ್ಯೂಮ್ಸ್ ಇನ್ ಹಿಸ್ ಫೇವರ್. ಯಾರೇ ಒಬ್ಬರಾಗಿ ಕಾನೂನು ತನ್ನ ಬಗ್ಗೆ ಏನು ಪ್ರಿಸ್ಯೂಮ್ ಮಾಡುತ್ತೆ ಅನ್ನೋದನ್ನು ಹೇಳಬಾರ್ದು. ಆರ್ ಆಸ್ ವಿಚ್ ದ ಬರ್ಡನ್ ಆಫ್ ಪ್ರೂಫ್ ಲೈಸ್ ಅಪಾನ್ ದಿ ಅದರ್ ಸೈಡ್ ಇದ್ದಾಗ, ಅನ್ಲೆಸ್ ದಿ ಸೇಮ್ ಹ್ಯಾಸ್ ಫಸ್ಟ್ ಮೀನ್ ಸ್ಪೆಸಿಫಿಕಲಿ ನೀವು ಡಿನೈ ಮಾಡಿದಾಗ. ಈಗ ಫಾರ್ ಎಕ್ಸಾಂಪಲ್ ಅಂತಂದರೆ ಒಂದು ಕೇಸ್ ತೊಗೊಳ್ಳೋಣ, ಬಿಲ್ ಆಫ್ ಎಕ್ಸ್ಚೇಂಜ್ ಮೇಲೆ ಕೇಸ್ ಹಾಕಿರ್ತಾರೆ ಅಂತಂದ್ರೆ ಪ್ಲೇಟಿವ್ ಶೂಸ್ ಓನ್ಲಿ ಅದು ಬಿಲ್ ಹೇಳಿರ್ತಾನೆ, ನಾಟ್ ಫಾರ್ ದಿ ಕನ್ಸಿಡ್ರೇಷನ್. ಸೊ ಅದು ಏನಾಗುತ್ತೆ, ಅದು ಸಬ್ಸ್ಟ್ಯಾಂಟಿವ್ ಗ್ರೌಂಡ್ ಆಗಿ ಅದು ಆಟೋಮೆಟಿಕ್ಲಿ ಬಂದಿರುತ್ತೆ. ಮತ್ತು ಆರ್ಡರ್ 6 ರೂಲ್ ಪ್ಲೀಡಿಂಗ್ ಶುಡ್ ಬಿ ಯಾವಾಗಲೂ ಸೈನ್ ಆಗಿರಲೇಬೇಕು. ಇಟ್ ಶುಡ್ ಬಿ ಪ್ರಾಪರ್ಲಿ ಸೈನ್, ಪ್ರಾಪರ್ಲಿ ಪ್ಯಾರಾಗ್ರಾಫ್. ಆಮೇಲೆ ಸರ್ವಿಸ್ ಆಫ್ ಸಮನ್ಸ್ ಯಾರಿಗೆ ನೀವು ಕಳಿಸ್ತೀರಿ
ಅದರ ಅಡ್ರೆಸ್ಸನ್ನು ಕೂಡ ನೀವು ನೀಟಾಗಿ ಬರಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಆರ್ಡರ್ 6 ರೂಲ್ 15 ವೆರಿಫಿಕೇಷನ್ ಆಫ್ ದಿ ಪ್ಲೀಡಿಂಗ್. ಅಲ್ಲಿ ಏನಾಗುತ್ತೆ ಲಾಸ್ಟ್ಗೆ ನೀವು ವೆರಿಫಿಕೇಷನನ್ನು ಮಾಡಲೇಬೇಕು. ಸೊ ಆ್ಯಂಡ್ ಸೊ ಪರ್ಸನ್ ವಾಟ್ ಎವರ್ ಸ್ಟೇಟೆಡ್ ಅಬೌವ್ ಇಸ್ ಟ್ರೂ ಬೆಸ್ಟ್ ಆಫ್ ಮೈ ನಾಲೆಜ್ ಅನ್ನೋದನ್ನು ಶುಡ್ ಬಿ ವೆರಿಫೈ. ಇದನ್ನು ಇವಾಗ ಅಮೆಂಡ್ಮೆಂಟ್ ಪ್ರಕಾರ ಇಟ್ ಈಸ್ ಅ ಕಂಪಲ್ಸರಿ ಎನಿ ಪ್ಲೇನ್ ಶುಡ್ ಬಿ ವೆರಿಫಿಕೇಷನ್. ಇಷ್ಟೆಲ್ಲ ಏನು ಬರುತ್ತೆ ಇದರಲ್ಲಿ ಆರ್ಡರ್ 6 ರೂಲ್ 6ಅಲ್ಲಿನೇ ಬರುತ್ತೆ. ನೆಕ್ಸ್ಟ್ ಬಂದು ರೂಲ್ 16ನಲ್ಲಿ ಸ್ಟ್ರೈಕಿಂಗ್ ಆಫ್ ಪ್ಲೀಡಿಂಗ್ಸ್. ಇಫ್ ದ ಎನಿ ಕೋರ್ಟ್ ಯಾವುದೇ ಸ್ಟೇಜಲ್ಲಿ ಪ್ಲೀಡಿಂಗ್ ಹಾಕಿಬಿಡ್ರಿ, ಇಫ್ ಯು ವಾಂಟ್ ಟು ಸ್ಟ್ರೈಕ್ ಔಟ್, ಯಾರೋ ಅನ್ನೆಸೆಸರಿ ಪಾರ್ಟಿ ಮಾಡಿದರೆ ಅವ್ರನ್ನ ಬೇಡ ಅಂತ ತೆಗೆಯುವುದು, ಸಮ್ ವರ್ಡ್ಸ್ ಅನ್ನೆಸೆಸರಿ ಇನ್ಸರ್ಟ್ ಆಗಿದ್ದರೆ, ಸೊ ದ್ಯಾಟ್ ಆಲ್ಸೋ ಅಥವಾ ವೆಕ್ಷಿಯಸ್ ಇದ್ದರೆ, ರೂಲೆಸ್ ಇದ್ದರೆ, ನಾಟ್ ನೆಸೆಸರಿ ಟು ಬಿ ದ ಫ್ಯಾಕ್ಟ್ಸ್ ಆಫ್ ದಿ ಕೇಸ್ ಅಂತಿದ್ದಲ್ಲ, ಟೈಪೋಗ್ರಾಫಿಕಲಿ ಎರರ್ ಆಗಿದ್ದರೆ ಯು ಕ್ಯಾನ್ ಸ್ಟ್ರೈಕ್ ಔಟ್ ಇಟ್. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನು ನಾನು ಎಲಾಬ್ರೇಟಾಗಿ ಹೇಳ್ತೀನಿ. ಆರ್ಡರ್ 6 ರೂಲ್ 17 ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್, ವೆನ್ ಇಟ್ ಶುಡ್ ಬಿ ಡನ್ ಆ್ಯಂಡ್ ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ದಿ ಪ್ಲೀಡಿಂಗ್, ಹೌ ಇಟ್ ಶುಡ್ ಬಿ ಡನ್, ಅದನ್ನೆಲ್ಲ ನಾನು ಇದ್ರ ಮೇಲೆ ಒಂದು ಮೇನ್ ಕ್ವಶನ್ ಕೂಡ ಬರ್ಬೋದು. ಐದರ್ ಯು ಮೇ ಗೆಟ್ ಶಾರ್ಟ್ ನೋಟ್ ಆಲ್ಸೋ. ಸೊ ಇಟ್ ಈಸ್ ಅಟ್ ಎನಿ ಸ್ಟೇಜ್ ದಿ ಅಮೆಂಡ್ಮೆಂಟ್ ವ್ಯಾನ್ ಬಿ allowed by the court of law. Only thing is that it should be before trial. ಎವಿಡೆನ್ಸ್ ಆಗೋಕ್ಕಿಂತ ಮುಂಚೆನೇ ಏನಾದರೂ ಅಮೆಂಡ್ಮೆಂಟ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಅಲೋಡ್ ಬೈ ದಿ ಕೋರ್ಟ್ ಆಫ್ ಲಾ. ಸಮ್ಟೈಮ್ಸ್ ಏನಾಗುತ್ತೆ, ಟು ಫೈಂಡ್ ಔಟ್ ದಿ ಸಬ್ಸ್ಟೆನ್ಟಿವ್ ರೈಟ್ಸ್ ಆಫ್ ದ ಪಾರ್ಟಿ, ಇಟ್ ಈಸ್ ವೆರಿ ಮಚ್ ನೆಸೆಸರಿ ಟು ದಿ ಅಮೆಂಡ್ಮೆಂಟ್ ಟೇಕನ್ ಪ್ಲೇಸ್ ಅಂತಂದಾಗ ಸಮ್ಟೈಮ್ಸ್ ಕೋರ್ಟ್ ವಿಲ್ ಅಲೋ ಆಫ್ಟರ್ ಎವಿಡೆನ್ಸ್ ಆಲ್ಸೋ ಬೈ ಹೆವಿ ಕಾಸ್ಟ್. So this is also very important of the this especially order 6ಅಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ನೋಡ್ಕೋಬೋದು. ಆರ್ಡರ್ 6 ಕ್ಲಾಸ್ 1 ಏನು ಬರುತ್ತೆ ಮೆಟೀರಿಯಲ್ ಫ್ಯಾಕ್ಟ್ಸ್ ಅದೆಲ್ಲ ಅದು ಮೇನ್ ಕ್ವಶನ್ ಬರುತ್ತೆ. ಆಮೇಲೆ ಇದು ಸ್ಟ್ರೈಕಿಂಗ್ ಆಫ್ ಪ್ಲೀಡಿಂಗು, ಆಮೇಲೆ ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗು, ಆಮೇಲೆ ಮೇನಾಗಿ ಬಂದು ವೆರಿಫಿಕೇಷನ್ ಆಫ್ ಪ್ಲೀಡಿಂಗ್. ದೀಸ್ ಆರ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಆಫ್ ದಿ ಆರ್ಡರ್ 6. ಸೊ ನೆಕ್ಸ್ಟ್ ಇದರಲ್ಲಿ ಮತ್ತೆ ನಾನು ಹೇಳ್ತೀನಿ. ಸದ್ಯಕ್ಕೆ ಇದು ಆರ್ಡರ್ 6 ಬಗ್ಗೆ ಇಷ್ಟು ನೀವು ತಿಳ್ಕೊಂಡಿರಿ.